ಅಧ್ಯಾಯ 20ನೇ ದಿನದ ಪಾರಾಯಣ. ಭೀಮನಿಂದ ಏಕಾದಶಿ ವ್ರತಾಚರಣೆ. ಪಾಂಡವರಲ್ಲಿ ದ್ವಿತೀಯನು ಭೀಮ. ಆತನು ಮಹಾಬಲಶಾಲಿ, ಭೋಜನಪ್ರಿಯ, ಹಸಿವೆಯನ್ನು ಸ್ವಲ್ಪವೂ ತಡೆದುಕೊಳ್ಳಲಾರ. ಬಂಡಿ ಅನ್ನವಿದ್ದರೂ ಸಾಕಾಗುವುದಿಲ್ಲ. ಅಂತಹ ಭೀಮನಿಗೆ ಏಕಾದಶಿ ವ್ರತ ಮಾಡಬೇಕೆಂಬ ಕುತೂಹಲ ಹುಟ್ಟಿತು. ಆದರೆ ಒಂದು ವಿಷಯದಲ್ಲಿ ಚಿಂತಾಕ್ರಾಂತನಾದನು. ಅದೇನೆನ್ನುವಿರಾ? ಏಕಾದಶಿಯ ದಿನ ಊಟ ಮಾಡಬಾರದಲ್ಲ, ಊಟ ಮಾಡಿದಲ್ಲಿ ಫಲ ದಕ್ಕುವುದಿಲ್ಲ ಎಂದು ಚಿಂತಿಸಿ ತನ್ನ ಪುರೋಹಿತರಲ್ಲಿಗೆ ಹೋಗಿ, ಪೂಜ್ಯರೇ, ಎಲ್ಲ ದಿನಗಳಿಗಿಂತಲೂ ಏಕಾದಶಿ ಪರಮಪುಣ್ಯವೆಂದು ಹೇಳುತ್ತಾರಲ್ಲ, ಅದರ ವಿಶಿಷ್ಟತೆ ಏನು ಎಂದು ಭೀಮ ಕೇಳಿದನು. ಅದಕ್ಕೆ ಪಾಂಡವ ಪುರೋಹಿತರಾದ ಧೌಮ್ಯರು, ಹೌದು ಭೀಮಸೇನ, ಆ ದಿನ ಎಲ್ಲ ದಿನಗಳಿಗಿಂತಲೂ ಪ್ರಶಸ್ತವಾದುದು, ಶ್ರೀ ಮಹಾವಿಷ್ಣುವಿಗೆ ಪ್ರಿಯಕರವಾದುದು. ಆದ್ದರಿಂದಲೇ ಎಲ್ಲ ಮತಸ್ಥರು ಏಕಾದಶಿ ವ್ರತವನ್ನು ಮಾಡಬಹುದೆಂದು ಹೇಳಿದರು. ಸರಿ, ನಾನು ಹಾಗೇ ಮಾಡುವೆನು. ಆದರೆ ವಿಪ್ರೋತ್ತಮರೇ, ನಾನು ಭೋಜನಪ್ರಿಯನೆಂಬ ಸಂಗತಿ ಜಗತ್ತಿಗೆ ತಿಳಿದಿದೆ. ಒಂದು ಘಳಿಗೆ ತಡವಾದರೂ ನಾನು ಹಸಿವೆಯನ್ನು ತಡೆದುಕೊಳ್ಳಲಾರೆ. ಆದ್ದರಿಂದ ಏಕಾದಶಿಯ ದಿನ ಉಪವಾಸವಿರುವುದು ಹೇಗೆ ಎಂದು ಯೋಚಿಸುತ್ತಿದ್ದೇನೆ. ಉಪವಾಸ ಇದ್ದ ದಿನವೇ ಹಸಿವು ಹೆಚ್ಚಾಗುತ್ತದೆ. ದಾಹ, ಹಸಿವೆ ತೀರುವಂತೆಯೂ ಏಕಾದಶಿ ವ್ರತ ಫಲ ದಕ್ಕುವಂತೆಯೂ ನನಗೆ ಸಲಹೆಯನ್ನು ನೀಡಿ ಎಂದು ಕೇಳಿಕೊಂಡನು. ಭೀಮನ ಮಾತಿಗೆ ಧೌಮ್ಯರು ಕಿರುನಕ್ಕು, ಭೀಮಸೇನ, ಏಕಾದಶಿ ವ್ರತಕ್ಕೆ ದೀಕ್ಷೆ ಅಗತ್ಯ. ದೀಕ್ಷೆಯಿಂದ ಯಾವ ಕಾರ್ಯ ಮಾಡಿದರೂ ಕಷ್ಟಗಳು ಕಂಡುಬರುವುದಿಲ್ಲ. ಆದರೆ ನೀನು ದೀಕ್ಷೆ ತೊಟ್ಟಲ್ಲಿ ಹಸಿವೆಯಾಗುವುದಿಲ್ಲ. ಬರಲಿರುವ ಏಕಾದಶಿ ಎಂದರೆ ಮಾಘ ಶುದ್ಧ ಏಕಾದಶಿ ಮಹಾಶ್ರೇಷ್ಠ. ಅದಕ್ಕೂ ಮಿಗಿಲಾದ ಪರ್ವದಿನ ಮತ್ತೊಂದಿಲ್ಲ. ಕೆಲವೊಂದು ಸಮಯದಲ್ಲಿ ಮಾಘ ಏಕಾದಶಿ ದಿನ ಪುಷ್ಯ ನಕ್ಷತ್ರದಿಂದ ಕೂಡಿದ್ದಾಗಿರುತ್ತದೆ. ಅಂತಹ ಏಕಾದಶಿ ಸಮಾನವಾದುದು ಮತ್ಯಾವುದೂ ಇಲ್ಲ. ಸಂವತ್ಸರದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಮಾಘಶುದ್ಧ ಏಕಾದಶಿ ಮಹಾಪರ್ವದಿನವಾದ್ದರಿಂದ ಆ ದಿನದಂದು ಏಕಾದಶಿ ವ್ರತವನ್ನು ಆಚರಿಸಿದರೆ ಶ್ರೇಷ್ಠ ಫಲ ಉಂಟಾಗುತ್ತದೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಭೀಮಸೇನ, ನೀನು ಖಂಡಿತವಾಗಿಯೂ ಮಾಘಶುದ್ಧ ಏಕಾದಶಿ ವ್ರತವನ್ನು ಆಚರಿಸು. ಹಸಿವೆಯ ಕುರಿತು ಚಿಂತೆ ಮಾಡಬೇಡ. ದೀಕ್ಷೆಯಿಂದ ಇದ್ದಲ್ಲಿ ಹಸಿವು ಕಿಂಚಿತ್ ಮಾತ್ರವೂ ಆಗುವುದಿಲ್ಲ. ನಿಯಮ ತಪ್ಪಬಾರದು ಎಂದು ವಿವರಿಸಿದರು. ಧೌಮ್ಯರಿಂದ ತನ್ನ ಸಂಶಯ ನಿವಾರಣೆಯಾದ್ದರಿಂದ ಭೀಮನು ಮಾಘಶುದ್ಧ ಏಕಾದಶಿ ದಿನ ಅತಿನಿಷ್ಠೆಯಿಂದ ವ್ರತವನ್ನು ಮಾಡಿ ಉಪವಾಸವಿದ್ದನು. ಅದಕ್ಕೆ ಮಾಘಶುದ್ಧ ಏಕಾದಶಿ ಭೀಮ ಏಕಾದಶಿ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ದಿಲೀಪ ಮಹಾರಾಜ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಶಿವರಾತ್ರಿ ಕೂಡ ಮಾಘ ಮಾಸದಲ್ಲಿಯೇ ಬರುತ್ತದೆ. ಮಹಾಶಿವರಾತ್ರಿ ಮಹಿಮೆಯನ್ನು ಕುರಿತು ಕೂಡ ವಿವರಿಸುತ್ತೇನೆ, ಶ್ರದ್ಧೆಯಿಂದ ಕೇಳುವಂತನಾಗು ಎಂಬಲ್ಲಿಗೆ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳುತ್ತಾರೆ. 20ನೇ ಅಧ್ಯಾಯವು ಸಮಾಪ್ತವು.